ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು KR ಮಾರ್ಕೆಟ್ಗೆ ಬಂದಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿ ಫಂಕ್ಷನಿಗೆ ಬೇಕಾಗಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು, ಹೂವು, ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಎಲ್ಲ ವೀಡಿಯೋನ ಕಂಪ್ಲೀಟಾಗಿ ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾವುದೆಲ್ಲ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ನಾನು ಇಲ್ಲಿ ಡೀಟೇಲಾಗಿ ಹೇಳ್ತೀನಿ, ಆಯಿತಾ. ನಾವು ತರಕಾರಿ ಎಲ್ಲ ತೊಗೊಂಡು ಒಂದು ಹತ್ರ ಡಂಪ್ ಮಾಡ್ಕೊಂಡ್ವಿ. ಏನಪ್ಪ ಅಂತ ಹೇಳಿದ್ರೆ ಒಂದು ಜಿನ್ಸಿ ರೇಷನ್ ಅಂಗಡಿಲಿ ಎಲ್ಲ ಸಾಮಗ್ರಿಗಳನ್ನ ಅಲ್ಲಿ ಇಟ್ಕೊಂಡಿದ್ವಿ. ನಾವು ಅಲ್ಲೇ KR ಮಾರ್ಕೆಟಲ್ಲಿ ಇರುವಂಥ ಒಂದು ಜಿನ್ಸಿ ಅಂಗಡಿಗೆ ಹೋಗಿ ಅಲ್ಲಿ ಎಲ್ಲನೂ ಪರ್ಚೇಸ್ ಮಾಡ್ಕೊಳ್ತೀವಿ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಲ್ಲಿ ಅಕ್ಕಿ ಒಂದು ಬಿರಿಯಾನಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಮಾಡುವಂಥದ್ದು. ಮತ್ತು ಅಲ್ಲಿ ಒಂದು ಹತ್ರ ಇಟ್ಬಿಟ್ರೆ ಬೇರೆ ಎಲ್ಲೂ ಹೋಗೋದೇ ಬೇಡ, ಎಲ್ಲ ಐಟಮ್ಮು ಅಲ್ಲೇ ಸಿಗುತ್ತೆ. ಹಾಗಾಗಿ ನಾನು ಅಲ್ಲಿ ಏನು ಸಾಮಾನುಗಳಾಗಿರ್ಬೋದು, ಐಟಮ್ಸ್ಗಳಾಗಿರ್ಬೋದು ಇಟ್ಬಿಡ್ತೀನಿ. ಅದಾದಮೇಲೆ ಎಲ್ಲ ಒಂದೇ ಹತ್ರ ಇಟ್ಟಿದ್ವಲ್ಲ, ಅವ್ರು ಅಂಗಡಿಯವರ ಸಹಾಯ ತಗೊಂಡು ಎಲ್ಲ ಒಂದು ಕಾರಲ್ಲಿ ಹಾಕ್ಕೊಂಡು ಮತ್ತೆ ಮನೆಗೆ ಬರ್ತೀವಿ. ಮನೆಗೆ ಬಂದ ಕೂಡಲೇ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಊಟ ಮಾಡಿಕೊಂಡು ಕೆಲವೊಂದು ಐಟಮ್ನ ತರಬೇಕಿತ್ತು. ಅಲ್ಲಿಂದ ಮತ್ತೆ ಅಂಗಡಿ ಅದು ಇದು ಹೋಗಿ ಬಂದು ಮಾಡೋಷ್ಟರಲ್ಲಿ ನನ್ನ ತಂಗಿ ಏನು ಮಾಡಿದ್ಲು, ನಮ್ಮ ತಂಗಿ ಶೀಲಾ, ಅವಳು ತುಂಬಾ ಚೆನ್ನಾಗಿ ರಂಗೋಲಿನ ಹಾಕ್ತಾಳೆ. ಅವಳು ಕೂಡ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ಲು. ಹೇಳಿದ್ನಲ್ಲ, ಕೆಲವೊಂದು ಕ್ಯಾಪ್ಚರ್ ಮಾತ್ರ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಹಾಗೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೇಗಿದೆ ರಂಗೋಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅದೆಲ್ಲ ಆದಮೇಲೆ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ತಾಂಬೂಲನ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಿತ್ತು. ತಾಂಬೂಲನೂ ಕೂಡ ಪ್ಯಾಕಿಂಗ್ ಮಾಡಬೇಕಿತ್ತು. ಹಾಗಾಗಿ ಎಲ್ಲರೂ ಕೂತ್ಕೊಂಡು ತಮಾಷೆ ಮಾಡಿಕೊಂಡು ಈ ರೀತಿಯಾಗಿ ತಾಂಬೂಲನ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಮಾತುಕತೆ ಮತ್ತು ಆಟ ಆಡೋದು, ಹಾಡು ಹೇಳೋದು ಇದೆಲ್ಲ ಇದ್ದೇ ಇರುತ್ತಲ್ವ. ಸೊ ಹಾಗೇ ಮಾಡಿಕೊಂಡು ಎಷ್ಟಾಯಿತು ಏನಾಯಿತು ಅಂತ ಎಲ್ಲ ಹೇಳ್ಕೊಂಡು ಜೋಕ್ ಮಾಡಿಕೊಂಡು ನನ್ನ ಮಗಳೇನು ಹೇಳಿದ್ಲು, ಮಮ್ಮಿ ಕಡುಬು ಕೊಡಿ ಕಡುಬು ಅಂತ ಹೇಳಿದ್ಲು. ಕಡುಬು ಅಲ್ಲ ಕಣಮ್ಮ, ಇದು ಕರ್ಜಿಕಾಯಿ ಅಂಥೇಳಿ ಹಾಗೇ ತಮಾಷೆ ಮಾಡಿಕೊಂಡು ಮಾತಾಡ್ತಾಯಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಮ್ಮ ಅಕ್ಕ, ನಮ್ಮ ಭಾವರ ಮಕ್ಕಳು ಮತ್ತು ನನ್ನ ತಂಗಿ ಎಲ್ಲರೂ ಸೇರಿಕೊಂಡು ತಾಂಬೂಲನ ತುಂಬಿದ್ದಾಯಿತು. ನಾನು ಬಾಳೆಹಣ್ಣು ಕಟ್ ಮಾಡಿಕೊಡ್ತಾ ಇದ್ದೆ. ಅವಳು ಎಲ್ಲ ಕೌಂಟ್ ಮಾಡಿ ಎತ್ತಿಡೋಣ ಅಂತೇಳಿ ಹೇಳ್ತಾ ಇದ್ಲು. ತಾಂಬೂಲ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಾದಮೇಲೆ ಇದು ರಾತ್ರಿ 12 ಗಂಟೆ 12:30 ಆಗೋಗ್ಬಿಟ್ಟಿತ್ತು. ಆವಾಗ ಡೆಕೋರೇಷನ್ ಅವರು ಬಂದ್ಬಿಟ್ಟು, ಒರಿಜಿನಲ್ ಫ್ಲವರ್ಸ್ ಅಲ್ವಾ, ಬೇಗ ಒಣಗೋಗುತ್ತೆ, ನಾಳೆ ಮಧ್ಯಾಹ್ನ ಫಂಕ್ಷನ್ ಇರೋದು, ಹಾಗಾಗಿ ನಾನು ನೈಟ್ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಮಾಡಿಕೊಡ್ತಾಯಿದ್ರು. ನಾವು ತುಂಬಾ ಹೊತ್ತು ಕಾದಾದಮೇಲೆ ಅಲ್ಲಿ ಫಂಕ್ಷನ್ಗೆಲ್ಲ ಅವ್ರು ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ರು. ಆಮೇಲೆ ನಾವು 1 ಗಂಟೆ 1:30 ಅಷ್ಟೊತ್ತಿಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಅವರು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿ ಇಟ್ಟು ಹೋಗಿದ್ರು. ನಾನು ಕೂಡ ಅಲ್ಲೆಲ್ಲ ಹೂವು ಎಲ್ಲ ಅದೆಲ್ಲ ಬಿದ್ದಿತ್ತಲ್ಲ, ಅದನ್ನು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಹಾಲ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಹಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ತುಂಬಾ ಹೂವು ಕಡ್ಡಿಗಳು ಅದೆಲ್ಲ ಹಾಗಾಗಿ ಬಿಟ್ಟು ಹೋಗಿದ್ರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿ ಕೊಟ್ಟು ಹೋಗಿದ್ರು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ನಾನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನನ್ನ ಮಗಳಿಗೆ ಅರಶಿನ ನೀರು ಕೂಡ ಹಾಕಬೇಕಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೋದರ ಮಾವ ಸೋದರತ್ತೆ ಬಂದು ಹಾಕಬೇಕಿತ್ತು. ಅವರು ಒಂದು ವಾರದ ಮುಂಚಿತವಾಗಲೇ ಅವ್ರು ಬಂದು ಮಾಡಿಬಿಟ್ಟು ಹೋಗಿದ್ರಲ್ಲ, ಹಾಗಾಗಿ ನಾವು ಅಕ್ಕ ತಂಗಿಯರು, ನಮ್ಮ ಮಾಮನ ಮಗಳು ಅವರೆಲ್ಲ ಇದ್ವಲ್ಲ, ಅವ್ರ ಜೊತೆಲೇ ಈ ರೀತಿಯಲ್ಲಿ ಅರಿಶಿನ ಶಾಸ್ತ್ರ ಮಾಡಿದ್ದಾಯಿತು. ಇದೆಲ್ಲ ಆದಮೇಲೆ ಅವಳು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕಿತ್ತು. ಇಲ್ಲೇ ಮೇಲ್ಗಡೆ ಏನು ಹಾಲಿತ್ತಲ್ಲ, ಅಲ್ಲೇ ನಾವು ನನ್ನ ಮಕ್ಕಳೆಲ್ಲ ರೆಡಿ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸ್ಪೇಸಿಯಸ್ ಆಗಿರುತ್ತೆ. ಯಾರು ಬಂದ್ರೂ ಬೇಗ ಸಡನ್ನಾಗಿ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹಾಲಲ್ಲೇ ಎಲ್ಲರೂ ರೆಡಿ ಆಗ್ತಾಯಿದ್ರು. ಇವರು ಅಷ್ಟೇ, ಶ್ರೇಯಾ ಅಂತ ಹೇಳ್ಬಿಟ್ಟು ನಾವೇನು ಮೇಕಪ್ ಮಾಡಿಸ್ಕೊಂಡ್ವಲ್ಲ, ಅವರು ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಅವ್ರು ಏನಾದರೂ
ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೇಕಪ್ನ ಮಾಡಿಸ್ಕೊಳ್ಬೋದು ಆಯಿತಾ. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ನನ್ನ ಮಗಳು ದೊಡ್ಡವಳಿಗೂ ಕೂಡ ಇವರೇ ಬಂದು ಮಾಡಿಕೊಟ್ಟಿದ್ದು. ಈ ಸರಿ ಕೂಡ ಅವ್ರನ್ನೇ ಕರೆಸಿ ಮಾಡಿಸ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಇವ್ರನ್ನೇ ಕರೆಸಿ ಮಾಡಿಸಿದ್ದಾಯಿತು. ನನ್ನ 3 ಜನ ಮಕ್ಕಳಿಗೂ ಹೆಣ್ಮಕ್ಳಿಗೂ ಕೂಡ ಇವ್ರ ಕೈಯಲ್ಲೇ ಮೇಕಪ್ನ ಮಾಡಿಸ್ಕೊಂಡಿದ್ದಾಯಿತು. ಅದೆಲ್ಲ ಆದಮೇಲೆ ಹೇಗೆಲ್ಲ ಅರೇಂಜ್ಮೆಂಟ್ಸ್ ಆಗಿರುತ್ತೆ ಅನ್ನೋದು ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಕೆಳಗಡೆ ಇಳಿದೆ. ಅಲ್ಲಿ ಅಡುಗೆ ಎಲ್ಲ ಶುರು ಆಗಿತ್ತು. ಆಲ್ರೆಡಿ ಅಡುಗೆ ಎಲ್ಲ ಮಾಡೋದಕ್ಕೆ ಅಡುಗೆ ಭಟ್ರು ಕೂಡ ಬಂದಿದ್ದರು. ನಾನು ಲಾಸ್ಟ್ ಟೈಮ್ ಯಾರನ್ನ ಮಾಡಿಸಿದ್ವೋ ಅವ್ರನ್ನೇ ಕರೆಸಿ ಮಾಡಿಸಿದ್ದಾಯಿತು. ತುಂಬಾ ಚೆನ್ನಾಗಿ ಲಾಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹಾಗೆ ಈ ಸರಿ ಕೂಡ ಅವರನ್ನ ಕರೆಸ್ಬಿಟ್ಟು ಮಾಡಿಸಿದ್ದಾಯಿತು. ಇಲ್ಲಿ ಯಾವೆಲ್ಲ ಐಟಮ್ಸ್ನ ಮಾಡಿಸಿದ್ವಿ ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ, ಸೇಮಿಯಾ ಕಬಾಬ್ ಮತ್ತು ಈ ಸ್ವೀಟು ಅದನ್ನೆಲ್ಲ ಮಾಡಿಸ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಿ ಮಾಡಿದ್ವಿ. ಮತ್ತು ಐಸ್ ಕ್ರೀಮ್ ಮತ್ತು ಬೀಡ ಅದು ಕೂಡ ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ಕೊಂಡಿದ್ವಿ. ಇಲ್ಲಿ ಈ ರೀತಿಯಾಗಿ ಸೇಮ್ ಶಾಮಿಯಾನೆಲ್ಲ ಹಾಕಿ ಅವ್ರಿಗೆ ಊಟಕ್ಕೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು. ಮಾಡಿದಂಥ ಅಡುಗೆ ಎಲ್ಲವೂ ಖಾಲಿ ಆಯಿತು. ಯಾವುದು ಕೂಡ ವೇಸ್ಟ್ ಮಾಡಲಿಲ್ಲ. ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಾರಂಭ ಸಂಭ್ರಮ ಇರಲಿ, ಇವರು ನೀಟಾಗಿ ಸ್ವಲ್ಪ ಕೂಡ ಅವರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಇವ್ರ ಕೈಯಲ್ಲಿ ಅಡುಗೆ ಮಾಡಿಸೋದಕ್ಕೆ ಅಂತಲೇ ಹೇಳ್ಬೋದು. ನೀಟಾಗಿ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಇದೆಲ್ಲ ಆದಮೇಲೆ ಮಕ್ಕಳೆಲ್ಲ ರೆಡಿ ಆಗಿದ್ದರು. ಅದಾದಮೇಲೆ ಡೈರೆಕ್ಟಾಗಿ ಶಾಸ್ತ್ರನ ಶುರು ಮಾಡಿದ್ವಿ. ಇಲ್ಲಿ ನಮ್ಮ ಸೋದರತ್ತೆ ಇವರು ಕೂಡ ಬಂದು ಇವ್ರ ಕೈಯಿಂದ ಫಸ್ಟು ಹಾರನೆಲ್ಲ ಹಾಕಿಸಿ ಈ ರೀತಿಯಾಗಿ ಅವರು ಫಸ್ಟ್ ಆರತಿ ಎಲ್ಲ ಮಾಡ್ತಾರೆ. ಅದಾದಮೇಲೆ ನಮ್ಮ ಅಣ್ಣನ ಹೆಂಡತಿ ತುಂಬ ರಿಲೇಟಿವ್ಸ್ನ ಕರೆಸಿದ್ವಿ. ತುಂಬ ಜನನೇ ಬಂದಿದ್ದರು ಅಂತ ಹೇಳ್ಬೋದು. ಅವರೆಲ್ಲ ಬಂದಿದ್ದು ನನಗೂ ತುಂಬ ಖುಷಿ ಆಯಿತು. ಈ ವಿಡಿಯೋ ಮುಖಾಂತರ ಬಂದವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಇಲ್ಲಿ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅತ್ತೆ ಮಕ್ಕಳು ಮತ್ತು ನಮ್ಮ ಅತ್ತೆ ಇನ್ನೂ 2 ಅತ್ತೆ ಅವರು ಕೂಡ ಬಂದಿದ್ದರು. ಕ್ಯಾಪ್ಚರ್ನ ಮಾಡ್ಕೊಳ್ಳೋಕ್ಕೆ ಕಷ್ಟ. ಈ ರೀತಿಯಾಗಿ ನನ್ನ ಮಕ್ಕಳು ಫ್ರೆಂಡ್ಸ್ ಕೂಡ ತುಂಬಾ ಜನ ಬಂದಿದ್ದರು. ತುಂಬಾ ಖುಷಿಯಿಂದ ಮಕ್ಕಳು ಕೂಡ ಇದ್ದರು. ಸೊ ಮಕ್ಕಳು ಖುಷಿಗೋಸ್ಕರನೇ ತಾನೇ ಯಾವುದೇ ಸಮಾರಂಭ ಸಂತೋಷ ಇದನ್ನೆಲ್ಲ ಮಾಡೋದು. ನಮಗೂ ಕೂಡ ಖುಷಿ ಆಯಿತು. ಇದೆಲ್ಲ ಆದಮೇಲೆ ನಾವು ಕೂಡ ಫ್ಯಾಮಿಲಿಯೊಟ್ಟಿಗೆ ಕೆಲವೊಂದಿಷ್ಟು ಫೋಟೋಸ್ನ ವೀಡಿಯೋಸ್ನ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಕ್ಕೊಳ್ತಾ ಇದ್ದೀವಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿದ್ರಲ್ಲ, ಈ ರೀತಿಯಾಗಿ ತಮಾಷೆನ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ನ ಮಾಡ್ಕೊಂಡಿದ್ದಾಯಿತು. ಹಿಂದ್ಗಡೆ ನೋಡ್ತಾ ಇರ್ಬೋದು ನನ್ನ ಮಗಳ ಫಸ್ಟ್ ಫಂಕ್ಷನ್ ಆಯ್ತಲ್ಲ, ಫಸ್ಟ್ ಮಗಳು ಫಂಕ್ಷನ್ನು, ಅದನ್ನು ಕೂಡ ಫೋಟೋಸ್ನ ನೋಡ್ತಾ ಇದ್ದರು. ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಮೇಕಪ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಮತ್ತು ಅವಳಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮೇಕಪ್ನ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ನಾನು ಇಲ್ಲಿ ಒಂದು ಶಾರ್ಟ್ ವಿಡಿಯೋ ಥರ ಮಾಡಿದ್ವಿ. ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನಮ್ಮ ಅಣ್ಣನ ಹೆಂಡತಿಯವರು, ತಮ್ಮನ ಹೆಂಡತಿ ಮತ್ತು ನನ್ನ ತಂಗಿ ಎಲ್ಲರೂ ಸೇರಿಕೊಂಡು ಕೆಲವೊಂದಿಷ್ಟು ಫೋಟೋಸ್ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದಾಯಿತು. ತುಂಬಾ ಖುಷಿಯಿಂದ ತುಂಬಾ ಜಾಲಿ ಮಾಡಿದ್ವಿ. ಇದೆಲ್ಲ ಆದ ನಂತರ ಲಾಸ್ಟಿಗೆ ಆರತಿ ಎತ್ತಬೇಕಿತ್ತಲ್ಲ, ಆರತಿ ಎತ್ತೋದಕ್ಕೆ ಈ ರೀತಿಯಾಗಿ ನಿಂತ್ಕೊಂಡು ಆರತಿ ಮಾಡ್ತಾಯಿದ್ವಿ. ಆರತಿಗೆ ಹಾಡು ಹೇಳಿ ಅಂತ ಹೇಳ್ತಾಯಿದ್ರು. ಇದೇ ರೀತಿಯಲ್ಲಿ ಯಾವುದೋ ಒಂದು ಹಾಡನ್ನು ನಮ್ಮ ಭಾವ ಕೂತ್ಕೊಂಡು ಹೇಳ್ತಾಯಿದ್ರು ಅಷ್ಟೇ. ಆವಾಗ ನಾವು ಹೇಳ್ತಾಯಿದ್ವಿ, ಎಲ್ಲ ಆಶೀರ್ವಾದದ ರೀತಿಯಲ್ಲಿ ಹಾಡು ಹೇಳ್ರಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಈ ರೀತಿಯಲ್ಲಿ ಆರತಿ ಮಾಡಿದ್ದಾಯಿತು. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಈ ಸಂಭ್ರಮನ ಆಚರಣೆ ಮಾಡಿದ್ವಿ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.